ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವಜನರೇ, ನಿಮ್ಮೆಲ್ಲರಿಗೂ ಈ ಆರಾಧನಾ ಕೂಟಕ್ಕೆ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ಅನೇಕರು ಆನ್ಲೈನ್ ಮೂಲಕವಾಗಿಯೂ ಟಿವಿ ಮೂಲಕವಾಗಿಯೂ ಈ ಆರಾಧನಾ ಕೂಟದಲ್ಲಿ ಜಾಯಿನ್ ಆಗಿದ್ದೀರಿ. ದೇವರು ನಿಮ್ಮೆಲ್ಲರನ್ನ ಹೆಚ್ಚು ಹೆಚ್ಚಾಗಿ ಈ ದಿನದಲ್ಲಿ ಆಶೀರ್ವಾದಿಸಲಿ. ದೇವರ ಕರಗಳಲ್ಲಿ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆಯೊಂದಿಗೆ ಆರಾಧನಾ ಕೂಟವನ್ನು ಪ್ರಾರಂಭಿಸೋಣ. ನಾವು ಹಾಡಿ ಆರಾಧಿಸೋಣ, ವಾಕ್ಯಗಳನ್ನು ಕೇಳಿಕೊಂಡು ನಾವು ಬಲ ಹೊಂದಿಕೊಳ್ಳೋಣ. ನಾವು ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದಲ್ಲಿರುವ ತಂದೆಯಾಗಿರುವ ದೇವರೇ, ಸ್ವಾಮಿ, ಮತ್ತೊಮ್ಮೆ ನಿನ್ನ ಪರಿಶುದ್ಧ ಪಾದಗಳ ಬಳಿಗೆ ನಾವು ಆರಾಧನೆಯೊಂದಿಗೆ ಬರುವಂತೆ ನಮಗೆ ಕೃಪೆ ಮಾಡಿದ್ದಿ. ಕಳೆದ ವಾರದಲ್ಲಿ ನಮ್ಮನ್ನು ಕಾದು ಕಾಪಾಡಿದ್ದಿ. ಎಷ್ಟೆಲ್ಲ ರೀತಿಯ ಹೋರಾಟಗಳು ತುಂಬಿದ ಲೋಕದಲ್ಲಿ, ಶೋಧನೆಗಳು, ಕಷ್ಟಗಳು, ಹೌದು, ಕಣ್ಣೀರಿನ ಪರಿಸ್ಥಿತಿಗಳು ಇರುವಂಥ ಲೋಕದಲ್ಲಿ ಕಣ್ಣುಗುಡ್ಡೆಯಂತೆ ನಮ್ಮನ್ನು ಕಾಪಾಡಿ ನಮಗೆ ಶಾಂತಿಯನ್ನು ಕೊಟ್ಟು, ಆರೋಗ್ಯವನ್ನು ಕೊಟ್ಟು, ಆಹಾರವನ್ನು ಕೊಟ್ಟು ಅದ್ಭುತವಾಗಿ ನಮ್ಮನ್ನು ನಡೆಸಿಕೊಂಡು ಬಂದಿರುವಿ. ನೂತನ ವಾರದಲ್ಲಿ, ನೂತನ ದಿನದಲ್ಲಿ ನಾವು ನಿನ್ನ ಪಾದಗಳ ಬಳಿಯಲ್ಲಿದ್ದೇವೆ. ನಿನ್ನ ಪರಿಶುದ್ಧ ಕರಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಡುವವರಾಗಿದ್ದೇವೆ. ಸ್ವಲ್ಪ ಸಮಯ ನಾವು ಹಾಡಿ ನಿನ್ನನ್ನು ಕೊಂಡಾಡಲು ಸಹಾಯ ಮಾಡು. ಪ್ರಾರ್ಥಿಸುವುದಕ್ಕೆ ಬಲಪಡಿಸು. ಮಾತ್ರವಲ್ಲ, ನಿನ್ನ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತನಾಡಿ ನಮ್ಮ ಶರೀರಾತ್ಮ ಪ್ರಾಣಗಳಿಗೆ ನೀನು ಬಲ ಕೊಟ್ಟು ನಡೆಸು. ಹೌದು ಸ್ವಾಮಿ, ವಾರವಿಡಿ, ಹೌದು ಕರ್ತನೆ, ವರ್ಷವಿಡಿ, ಹೌದು ಕರ್ತನೆ, ಜೀವಮಾನವಿಡಿ ನಾವು ನಿನಗೆ ಆರಾಧನೆ ಮಾಡುವವರಾಗಿರುವಂತೆ, ನಿನ್ನ ಉಪಕಾರಗಳನ್ನು ನೆನೆಸಿಕೊಳ್ಳುವವರಾಗಿರುವಂತೆ ನಮಗೆ ನೀನು ಸಹಾಯ ಮಾಡು. ಈ ಹೊತ್ತು ಲೋಕದ ಎಲ್ಲೆಲ್ಲಿ, ಹೌದು ಸ್ವಾಮಿ, ಯಾವ್ಯಾವ ಭಾಗಗಳಲ್ಲಿ ಆರಾಧನಾ ಕೂಟಗಳು ನಡೀತಾ ಇದ್ದಾವೆ, ಎಲ್ಲ ಕಡೆ ನಿನ್ನ ಪ್ರಸನ್ನತೆ ಇಳಿಯಲಿ. ಕೋಟ್ಯಂತರ ಜನರು ನಿನ್ನ ಕಡೆಗೆ ತಿರುಗಿಕೊಳ್ಳಲಿ. ಕೋಟ್ಯಂತರ ಜನರು ಈ ದಿನದಲ್ಲಿ ಸಂಧಿಸಲ್ಪಡಲಿ. ಹೌದು ಸ್ವಾಮಿ, ನಮ್ಮ ಆರಾಧನೆ ಧೂಪದೋಪಾದಿಯಲ್ಲಿ ಪರಲೋಕಕ್ಕೆ ಏರಿ ಬರಲಿ ಸ್ವಾಮಿ. ಮುಂದಿನ ಭಾಗವನ್ನೆಲ್ಲ ಪವಿತ್ರಾತ್ಮನ ನಿಯಂತ್ರಣಕ್ಕೆ ಒಪ್ಪಿಸಿದ್ದೇವೆ. ಎಲ್ಲ ಮಹಿಮೆ ಘನತೆ ನಿನಗುಂಟಾಗಲಿ. ಪ್ರಾರ್ಥನೆ ಕೇಳಿದ್ದಿ, ಸ್ತೋತ್ರ, ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ದೇವರನ್ನು ಹಾಡಿ ಆರಾಧಿಸೋಣ. ನಮ್ಮ ಆರಾಧನಾ ತಂಡ ಸಿದ್ಧವಾಗಿದೆ. ಆರಾಧನಾ ತಂಡದೊಂದಿಗೆ ಸೇರಿಕೊಂಡು ಮುಂದಿನ ಸಮಯದಲ್ಲಿ ನಾವು ದೇವರನ್ನ ಆರಾಧನೆ ಮಾಡುವಂಥವರಾಗಿರೋಣ. ಹಾಲೆಲೂಯ, ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ವಾರದಲ್ಲಿ ನಾವು ದೇವರನ್ನು ಆರಾಧಿಸುವಂತೆ ತನ್ನ ಕೃಪೆಯನ್ನು ನಮಗೆ ತೋರಿಸಿದ್ದಾನೆ. ಅಲ್ಲೆಲ್ಲ ಕಳೆದ ವಾರ ಪೂರ್ತಿ ನಮ್ಮನ್ನು ಅದ್ಭುತಕರವಾಗಿ ನಡೆಸಿದ ಕರ್ತನು ಈ ವಾರದಲ್ಲಿ ಅಲ್ಲೆಲ್ಲ ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ನಾವೆಲ್ಲರೂ ಸೇರಿ ಸ್ವಲ್ಪ ಹೊತ್ತು ದೇವರನ್ನು ಆರಾಧಿಸಿ ಸ್ತುತಿಸುವ. ಅಲ್ಲೆಲ್ಲೂಯ. ನಮ್ಮ ಕರ್ತನು ಆತನು ದೀನರನ್ನು ಧೂಳಿನಿಂದ, ದರಿದ್ರನನ್ನು ತಿಪ್ಪೆಯಿಂದ ಮೇಲಕ್ಕೆತ್ತಿ ಪ್ರಭುಗಳೊಂದಿಗೆ ಕೂರಿಸುವ ಕರ್ತನಾಗಿದ್ದಾನೆ. ಹಾಲೆಲ್ಲೂಯ. ನಾವು ಹಾಡನ್ನಾಡುವ. ಅಪ್ಪ, ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೆ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೆ, ಜೀವದಿಂದ ಯೇಸುವೆ ನಾ ಬಾಳುವೆ ನಿನಗಾಗಿ, ನೀನೊಬ್ಬನೇ ದೇವರು, ನೀನೊಬ್ಬನೇ ರಕ್ಷಕನು. ನಾವೆಲ್ಲರೂ ಸೇರಿ ಹಾಡುವ. ಯೇಸುವೆ ನಾ ಬಾಳುವೆ ನಿನಗಾಗಿಯೇ, ಜೀವದಿಂದ ಯೇಸುವೆ ನಾ ಬಾಳುವೆ ನಿನಗಾಗಿಯೇ, ನೀನೊಬ್ಬರೇ ದೇವರು, ನೀನೊಬ್ಬರೇ ರಕ್ಷಕರು, ನೀನೊಬ್ಬರೇ ದೇವರು, ನೀನೊಬ್ಬರೇ ರಕ್ಷಕರು. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿದೆ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತನಿದೆ, ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿದೆ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತನಿದೆ. Hallelujah, 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 hallelujah. ಶಿಲುಬೆಯ ಆ ಯಜ್ಞದಲ್ಲಿ ನನಗಾಗಿಯೇ ಪ್ರಾಣ ನೀಡಿದೆ, ಶಿಲುಬೆಯ ಆ ಯಜ್ಞದಲ್ಲಿ ನನಗಾಗಿಯೇ ಪ್ರಾಣ ನೀಡಿದೆ, ಮರಣದ ಬಾಗಿಲಿಂದ ಯೇಸು ನನ್ನನ್ನು ತಪ್ಪಿಸಿದ, ಮರಣದ ಬಾಗಿಲಿಂದ ಯೇಸು ನನ್ನನ್ನು ತಪ್ಪಿಸಿದ, ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿದೆ, ನನ್ನ ಧೂಳಿನಿಂದ ಎತ್ತಿದೆ
ಸಮಾಧಾನ ಕರ್ತನಿಗೆ ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ. ಸರ್ವಶಕ್ತನಿಗೆ ನನ್ನ ನುಡಿಯಿಂದ ಎತ್ತಿದೆ. ಸಮಾಧಾನ ಕರ್ತನಿಗೆ. Hallelujah, 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 hallelujah. ಕ್ರಿಸ್ತನ ಮರಣದಿಂದಲೇ ನನ್ನ ಎಲ್ಲ ಶಾಪ ನೀಗಿತು. ಕ್ರಿಸ್ತನ ಮರಣದಿಂದಲೇ ನನ್ನ ಎಲ್ಲ ಶಾಪ ನೀಗಿತು. ಅಬ್ರಹಾಮನ ಆಶೀರ್ವಾದ ಕ್ರಿಸ್ತನಿಂದಲೇ ದೊರಕಿತು. ಅಬ್ರಹಾಮನ ಆಶೀರ್ವಾದ ಕ್ರಿಸ್ತನಿಂದಲೇ ದೊರಕಿತು. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ. ಸರ್ವಶಕ್ತನಿಗೆ ನನ್ನ ನುಡಿಯಿಂದ ಎತ್ತಿದೆ. ಸಮಾಧಾನ ಕರ್ತನಿಗೆ ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ. ಸರ್ವಶಕ್ತನಿಗೆ ನನ್ನ ನುಡಿಯಿಂದ ಎತ್ತಿದೆ. ಸಮಾಧಾನ ಕರ್ತನಿಗೆ. Hallelujah, 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 hallelujah. ಕ್ರಿಸ್ತನ ಮರಣದಿಂದಲೇ ನನ್ನ ಎಲ್ಲ ಶಾಪ ನೀಗಿತು. ಕ್ರಿಸ್ತನ ಮರಣದಿಂದಲೇ ನನ್ನ ಎಲ್ಲ ಶಾಪ ನೀಗಿತು. ಅಬ್ರಹಾಮನ ಆಶೀರ್ವಾದ ಕ್ರಿಸ್ತನಿಂದಲೇ ದೊರಕಿತು. ಅಬ್ರಹಾಮನ ಆಶೀರ್ವಾದ ಕ್ರಿಸ್ತನಿಂದಲೇ ದೊರಕಿತು. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ. ಸರ್ವಶಕ್ತನಿಗೆ ನನ್ನ ನುಡಿಯಿಂದ ಎತ್ತಿದೆ. ಸಮಾಧಾನ ಕರ್ತನಿಗೆ ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ. ಸರ್ವಶಕ್ತನಿಗೆ ನನ್ನ ನುಡಿಯಿಂದ ಎತ್ತಿದೆ. ಸಮಾಧಾನ ಕರ್ತನಿಗೆ. Hallelujah, 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 hallelujah. Hallelujah, amen. ನಮ್ಮನ್ನು ಮರಣದ ಬಾಗಿಲಿನಿಂದ ತಪ್ಪಿಸಿದ ಕರ್ತನ ಹಲ್ಲೆಲೂಯಾ. ಯೇಸು ಕ್ರಿಸ್ತ ನಮ್ಮೊಂದಿಗಿದ್ದಾನೆ. ಹಲ್ಲೆಲೂಯಾ. ಆತ ಜೀವದಿಂದ ಎದ್ದ ಕರ್ತನ ಆಮೆನ್. ಹಲ್ಲೆಲೂಯಾ. ನಾವೆಲ್ಲರೂ ಸೇರಿ ಆಡುವಪ್ಪ. ನನ್ನ ಪ್ರಿಯ ಯೇಸುವೆ, ನೀನು ಎಷ್ಟೋ ಸುಂದರ, ಬಹಳ ಬಂಗಾರ. ಹಲ್ಲೆಲೂಯಾ. ನೀನಿರುವೆ ನನಗೆ ಭಯವೇ ಇಲ್ಲಪ್ಪ. ನೀನಿರುವೆ ನಮಗೆ ಸೋಲೆ ಇಲ್ಲ ಕರ್ತನೆ. ಹಲ್ಲೆಲೂಯಾ. ಯೇಸುವೇ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ. ನನ್ನ ಪ್ರಿಯ ಯೇಸುವೇ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ. ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನನ್ನ ಪ್ರಿಯ ಯೇಸುವೇ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ. ಹಸಿರಾದ ಹುಲ್ಲಿನ ಗಾವಲಲ್ಲಿ, ಹಸಿರಾದ ಹುಲ್ಲಿನ ಗಾವಲಲ್ಲಿ
ಆಕಾಂಕ್ಷೆಯೇನಿದ್ದರೂ ಅನುಗ್ರಹಿಸುವೆ ನೀ ಆನಂದವೇ, ಅನುಗ್ರಹಿಸುವೆ ನೀ ಆನಂದವೇ. ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ, ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನನ್ನ ಪ್ರಿಯ ಯೇಸುವೇ ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ. ದಾರಿ ತಪ್ಪಿದಾಗ ಕರ ಹಿಡಿದು, ದಾರಿ ತಪ್ಪಿದಾಗ ಕರ ಹಿಡಿದು, ತೋರುತ್ತ ಬರುವೆ ಸುಧಾರಿಯ, ತೋರುತ್ತ ಬರುವೆ ಸುಧಾರಿಯ. ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ, ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನನ್ನ ಪ್ರಿಯ ಯೇಸುವೇ ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ. ವೈರಿಗಳನ್ನು ಎದುರಿಸಲು, ವೈರಿಗಳನ್ನು ಎದುರಿಸಲು ಪರಲೋಕದ ಬಲ ನೀಡಿದೆ ನೀ, ಪರಲೋಕದ ಬಲ ನೀಡಿದೆ ನೀ. ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ, ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನನ್ನ ಪ್ರಿಯ ಯೇಸುವೇ ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ. ಅನುದಿನವೂ ನೀ ನನ್ನೊಡನಿಸು, ಅನುದಿನವೂ ನೀ ನನ್ನೊಡನಿಸಿ, ಹಗಲಿರುಳು ನನ್ನ ಸಹಾಯದಿ, ಹಗಲಿರುಳು ನನ್ನ ಸಹಾಯದಿ. ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ, ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನನ್ನ ಪ್ರಿಯ ಯೇಸುವೇ ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ. ನನ್ನ ಪ್ರಿಯ ಯೇಸುವೇ ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ. ನೀನಿರುವೆ, ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ, ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ, ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ, ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ಹಾಲೆಲೂಯ. ಆತ ನಮ್ಮೊಂದಿಗಿರುವಾಗ ನಮಗೆ ಸೋಲಿಲ್ಲ. ಹಾಲೆಲೂಯ, ಹಾಲೆಲೂಯ. ನಮಗೆ ಜಯ ಉಂಟು. ಹಾಲೆಲೂಯ, ಹಾಲೆಲೂಯ. ನಾವು ಹಾಡಾಡುವ ಅಪ್ಪ ತಂದೆ ದೇವ, ಅಪ್ಪ ನನ್ನ ಸರ್ವವು ನೀನೇ ಸ್ವಾಮಿ, ನೀನಿದ್ದರೆ ನನಗೆ ಸಾಕಪ್ಪ. ಹಾಲೆಲೂಯ. ಹಾಡು ನಡೆಸಲು ಸ್ತುತಿಸುವ. ತಂದೆ
ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದವಾಗದಯ್ಯ. ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ. ತಂದೆ ದೇವಾ, ನನ್ನ ಆನಂದವೇ ನಿಮ್ಮಡಿಯಲ್ಲೇ ನನಗೆ ಸುಖವು. ತಂದೆ ದೇವಾ, ನನ್ನ ಆನಂದವೇ ನಿಮ್ಮಡಿಯಲ್ಲೇ ನನಗೆ ಸುಖವು. ತಂದೆ ದೇವಾ, ತಂದೆ ದೇವಾ, ನನ್ನ ಸರ್ವ ನೀನಯ್ಯ. ನೀನಿದ್ದರೆ ನನಗೆ ಸಾಕು. ಎಲ್ಲರೂ ಸೇರಿರುವ ತಂದೆ ದೇವಾ, ತಂದೆ ದೇವಾ, ತಂದೆ ದೇವಾ, ನನ್ನ ಸರ್ವ ನೀನಯ್ಯ. ನೀನಿದ್ದರೆ ನನಗೆ ಸಾಕು. ನನ್ನ ಪ್ರಿಯನೇ, ನನ್ನ ಪ್ರಿಯನೇ, ನನ್ನ ಪ್ರಾಣವೇ ನಿನ್ನನ್ನು ಆರಾಧಿಸುವೆ. ನನ್ನ ಜೀವವೇ, ನನ್ನ ಸ್ನೇಹವೇ ನಿನ್ನನ್ನು ಆರಾಧಿಸುವೆ. ನನ್ನ ಪ್ರಿಯನೇ, ನನ್ನ ಪ್ರಾಣವೇ ನಿನ್ನನ್ನು ಆರಾಧಿಸುವೆ. ನನ್ನ ಜೀವವೇ, ನನ್ನ ಸ್ನೇಹವೇ ನಿನ್ನನ್ನು ಆರಾಧಿಸುವೆ. ತಂದೆ ದೇವಾ, ತಂದೆ ದೇವಾ, ನನ್ನ ಸರ್ವ ನೀನಯ್ಯ. ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ, ತಂದೆ ದೇವಾ, ನನ್ನ ಸರ್ವ ನೀನಯ್ಯ. ನೀನಿದ್ದರೆ ನನಗೆ ಸಾಕು. ನನ್ನ ಪ್ರಾಣ ಸ್ನೇಹಿತನೇ, ನನ್ನ ಪ್ರಾಣ ಸ್ನೇಹಿತನೇ, ನಿನ್ನ ಸನ್ನಿಧಿ ಪರಿಮಳವೇ ಸಿಹಿ ಜೇನಿಗಿಂತ ನಿನ್ನ ಪ್ರೀತಿ ಎಷ್ಟು ಮಧುರ. ನನ್ನ ಪ್ರಾಣ ಸ್ನೇಹಿತನೇ, ನಿನ್ನ ಸನ್ನಿಧಿ ಪರಿಮಳವೇ ಸಿಹಿ ಜೇನಿಗಿಂತ ನಿನ್ನ ಪ್ರೀತಿ ಎಷ್ಟು ಮಧುರ. ತಂದೆ ದೇವಾ, ನನ್ನ ಆನಂದವೇ ಅದು ಸೇರಿ ನಿಮ್ಮಡಿಲಲ್ಲೇ ಅಪ್ಪ ನನಗೆ ಸುಖವು. ನಿನ್ನ ಪ್ರೀತಿ ತಂದೆ ದೇವಾ, ನನ್ನ ಆನಂದವೇ ನಿಮ್ಮಡಿಲಲ್ಲೇ ನನಗೆ ಸುಖವು. ತಂದೆ ದೇವಾ, ತಂದೆ ದೇವಾ, ನನ್ನ ಸರ್ವ ನೀನಯ್ಯ. ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ, ತಂದೆ ದೇವಾ, ನನ್ನ ಸರ್ವ ನೀನಯ್ಯ. ನೀನಿದ್ದರೆ ನನಗೆ ಸಾಕು. ನೀನಿದ್ದರೆ ನನಗೆ ಸಾಕು. ನೀನಿದ್ದರೆ ನನಗೆ ಸಾಕು. ಹೌದು ಪ್ರಿಯರೇ, ನಮ್ಮ ಕರ್ತನ ಪ್ರೀತಿಯನ್ನು ವರ್ಣಿಸಲು ನಮ್ಮಿಂದ ಆಗುವುದಿಲ್ಲ. ಆತನ ಪ್ರೀತಿ ಅದು ಸಿಹಿ ಜೇನಿಗಿಂತವೂ ಮಧುರವಾದದ್ದು. ಹಾಲೆಲೂಯ. ಆತನ ಸನ್ನಿಧಿಯಲ್ಲಿ ನಮಗೆ ಸಂತೋಷ ಉಂಟು ಪ್ರಿಯರೇ. ಹಾಲೆಲೂಯ. ನಾವು ಹಾಡುವ ಯೆಹೋವ ಈರೆ, ನನಗೆಲ್ಲವೂ ನೀನೆ. ನಮ್ಮ ಅಗತ್ಯಗಳನ್ನು ಪೂರೈಸುವ ಕರ್ತನು. ನಾವು ಬೇಡುವುದಕ್ಕಿಂತಲೂ ನಮ್ಮ ಯೋಚನೆಗಳಿಗಿಂತಲೂ ಅಧಿಕವಾಗಿ ಆಮೇಲೆ ಹಾಲೆಲೂಯ ಹಾಲೆಲೂಯ ಮಾಡುವ ಕರ್ತನು ನೀನಾಗಿದ್ಯಪ್ಪ. ಹಾಗಾಗಿ ನಿನಗೆ ಆರಾಧನೆ ಸ್ವಾಮಿ. ಹಾಲೆಲೂಯ. ನನಗೆಲ್ಲವೂ ನೀನೆ, ನನ್ನ ಅಗತ್ಯವೆಲ್ಲ
ಅತಿಶಯವಾಗಿ ಘೋಷಿಸಿದೆ. ತಲುಪಿದ ಸ್ಥಳಗಳೆಲ್ಲ ಏರೆತ್ತಿದೆ. ಒಂದೊಂದು ದಿನವೂ ಅತಿಶಯವಾಗಿ ಘೋಷಿಸಿದೆ. ತಲುಪಿದ ಸ್ಥಳಗಳೆಲ್ಲ ಏರೆತ್ತಿದೆ. ಆರಾಧನೆ ಆರಾಧನೆ ನಿಮಗೆ. ಆರಾಧನೆ 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 ನಿಮಗೆ. ಎಲ್ಲರೂ ಸೇರಿ ಯೆಹೋವ ಈರೆ ನನಗೆಲ್ಲವೂ ನೀನೆ. ನನ್ನ ಅಗತ್ಯವೆಲ್ಲ ಸಂಧಿಸುವೆ. ಯೆಹೋವ ಈರೆ ನನಗೆಲ್ಲವೂ ನೀನೆ. ನನ್ನ ಅಗತ್ಯವೆಲ್ಲ ಸಂಧಿಸುವೆ. ನಿರೀಕ್ಷೆಗೂ ಮೇಲಾಗಿ ಮಾಡುವವರೇ, ನನ್ನ ಪ್ರಾರ್ಥನೆಯೆಲ್ಲಕ್ಕೂ ಉತ್ತರ ಕೊಡುವವರೇ. ನಿರೀಕ್ಷೆಗೂ ಮೇಲಾಗಿ ಮಾಡುವವರೇ, ನನ್ನ ಪ್ರಾರ್ಥನೆಯೆಲ್ಲಕ್ಕೂ ಉತ್ತರ ಕೊಡುವವರೇ. ಯೆಹೋವ ಈರೆ ಯೆಹೋವ ಈರೆ ನನಗೆಲ್ಲವೂ ನೀನೆ. ಒಂದು ಸುತ್ತಿದವನ ಮಾತನ್ನು ಅತಿಶಯವಾಗಿ ಘೋಷಿಸುವ ಕರ್ತನು. ಹಾಲೆಲೂಯಾ. ನಮ್ಮ ಶಾಲೆ ಕಟ್ಟಿದ ಸ್ಥಳಗಳೆಲ್ಲ ನಮ್ಮ ಶಾಲೆಯ ಮೇಲೆ ಕೆತ್ತುವ ಕರ್ತನು. ಹಾಲೆಲೂಯಾ. ನನಗೆಲ್ಲವೂ ನೀನೆ. ನನ್ನ ಅಗತ್ಯವೆಲ್ಲ ಸಂಧಿಸುವೆ. ಎಲ್ಲರೂ ಕರಗಳನ್ನೆತ್ತುತ್ತ ಆರಾಧನೆ 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 ನಿಮಗೆ. ಆತನೊಬ್ಬನೇ ಆರಾಧನೆಗೆ ಯೋಗ್ಯನು. ಆರಾಧನೆ 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 ನಿಮಗೆ. ಅಪ್ಪ ತಂದೆ ಕರ್ತನೆ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರಪ್ಪ. ನಮ್ಮ ಪ್ರಾರ್ಥನೆಯನ್ನು ಕೇಳುವ ಕರ್ತನು, ನಮ್ಮನ್ನು ಪ್ರೀತಿಸುವ ಕರ್ತನು ನೀನಪ್ಪ. ನಿನ್ನ ಪ್ರೀತಿಯನ್ನು ವರ್ಣಿಸಲು ನಮ್ಮಿಂದ ಸಾಧ್ಯವಿಲ್ಲ ಕರ್ತನೆ. ಅಪ್ಪ ನಮ್ಮ ಅಗತ್ಯಗಳನ್ನು ಅಪ್ಪ ನೀನು ಪೂರೈಸುವ ಕರ್ತನು. ಒಂದೊಂದು ದಿನವೂ ನಮ್ಮನ್ನು ಅತಿಶಯವಾಗಿ ಅದ್ಭುತಕರವಾಗಿ ನಮ್ಮನ್ನು ನಡೆಸುವ ಕರ್ತನು ನೀನಾಗಿದೆಯಪ್ಪ. ಅಪ್ಪ ನಿನ್ನನ್ನು ಆರಾಧಿಸುವಂತೆ, ನಿನ್ನನ್ನು ಸ್ತುತಿಸುವಂತೆ ಅಪ್ಪ ನಮ್ಮನ್ನು ಬಲಪಡಿಸಿದ್ದಿ ಅಪ್ಪ. ಪವಿತ್ರ ಆತ್ಮನಿಂದ ನಮ್ಮನ್ನು ಬಲಪಡಿಸಿದ್ದಿ. ಸ್ತೋತ್ರ ಕರ್ತನೆ. ಮುಂದಿನ ಭಾಗದಲ್ಲೂ ವಾಕ್ಯದ ಮುಖಾಂತರ ನಮ್ಮೊಂದಿಗೆ ಮಾತನಾಡುವ ಕರ್ತನು ನೀನಾಗಿದ್ದೀಯಪ್ಪ. ನನ್ನ ಸೇವಕರನ್ನು ಬಲವಾಗಿ ಉಪಯೋಗಿಸುವುದಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ ಈ ಕೂಟದಲ್ಲಿ ಈ ಆರಾಧನೆಯಲ್ಲಿ ಭಾಗವಹಿಸಿದ ಎಲ್ಲರನ್ನು ಅಪ್ಪ ಮುಂದಿನ ಭಾಗದಲ್ಲೂ ಭಾಗವಹಿಸುವ ಎಲ್ಲರನ್ನು ನೀನು ಆಶೀರ್ವದಿಸು ಕರ್ತನೆ. ಪ್ರಾರ್ಥನೆ ಕೇಳಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯ ದೇವರೇ, ಆಮೆನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಪರಿಶುದ್ಧವಾದಂಥ ನಾಮದಲ್ಲಿ ಈ ಆರಾಧನಾ ಕೂಟದಲ್ಲಿ ಸ್ವಾಗತಗಳನ್ನು ಮತ್ತೊಮ್ಮೆ ತಿಳಿಸ್ತಾ ಇದ್ದೇನೆ. ಸ್ವಲ್ಪ ಸಮಯ ನಾವೆಲ್ಲ ನಮ್ಮ ದೇವರನ್ನ ಹಾಡಿ ಆರಾಧಿಸುವಂಥ ಕೃಪೆಯನ್ನು, ಸೌಭಾಗ್ಯವನ್ನು ನಮ್ಮ ದೇವರು ನಮಗೆ ದಯಪಾಲಿಸಿದ್ದಾನೆ. ಈ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನಿಸುವಂಥ ಸಮಯ. ನಮ್ಮ ದೇವರು ನಮ್ಮೊಂದಿಗೆ ಮಾತನಾಡುವಂಥ ದೇವರಾಗಿದ್ದಾನೆ, ಬಲಪಡಿಸುವಂಥ ದೇವರಾಗಿದ್ದಾನೆ, ಆಶೀರ್ವದಿಸುವಂಥ ದೇವರಾಗಿದ್ದಾನೆ. ನಾವು ದೇವರ ವಾಕ್ಯವನ್ನು ಧ್ಯಾನಕ್ಕಾಗಿ ತೆಗೆದುಕೊಳ್ಳುವಂಥ ಸಮಯದಲ್ಲಿ ಗಲಾತ್ಯ ಪತ್ರಿಕೆ 3ನೇ ಅಧ್ಯಾಯ 14ನೇ ವಾಕ್ಯವನ್ನು ಪ್ರಾರಂಭದಲ್ಲಿ ಓದಿಕೊಳ್ಳುವಂಥವರಾಗಿರೋಣ. ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೂ ಉಂಟಾಗುವಂತೆ, ಅಂದರೆ ಅಲ್ಲಿ ಆ 13ನೇ ವಾಕ್ಯದಿಂದಲೇ ಮುಂದುವರಿಯುವುದರಿಂದ ನಾವು 13ನೇ ವಾಕ್ಯದಿಂದಲೇ ಓದುವಾಗ ಇದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ ದೇವರು ಮಾಡಿದ ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆಯೂ ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಶಾಸ್ತ್ರದಲ್ಲಿ ಬರೆದದೆಯಲ್ಲ. ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ನಮ್ಮ ಕರ್ತನು
ನಮ್ಮನ್ನು ಎಲ್ಲ ರೀತಿಯ ಶಾಪಗಳಿಂದ ಬಿಡಿಸುವಂಥ ಕರ್ತನು ಆಗಿದ್ದಾನೆ. ಮತ್ತು ಆಶೀರ್ವಾದವನ್ನು ಹಳೆಯ ಒಡಂಬಡಿಕೆಯಲ್ಲಿ ಅಬ್ರಹಾಮನಿಗೆ ಏನು ಆಶೀರ್ವಾದಗಳನ್ನು ಕೊಟ್ಟಿದ್ದರೋ ಅವೆಲ್ಲವುಗಳನ್ನು ನಮಗೆ ಯೇಸು ಕ್ರಿಸ್ತನ ಮೂಲಕವಾಗಿ ದಯಪಾಲಿಸುವಾತನಾಗಿದ್ದಾನೆ. ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅನೇಕ ರೀತಿಯ ಶಾಪಗಳನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಆದರೆ ಎಲ್ಲ ಶಾಪಗಳಿಂದ ವಿಮೋಚನೆಯಾಗುವಂಥದ್ದು ಯೇಸು ಕ್ರಿಸ್ತನ ಮೂಲಕವಾಗಿಯೇ. ನಮಗೆ ಎಲ್ಲಕ್ಕಿಂತಲೂ ಪ್ರಾರಂಭಕ್ಕೆ ಹೋಗುವಾಗ ಲೂಸಿಫರನ ಪಾಪದಿಂದ ಶಾಪ ಉಂಟಾಗ್ತಾ ಇದೆ. ಇಲ್ಲಿ ಹೇಳಲ್ಪಟ್ಟಿರುವಂಥದ್ದು ಅಬ್ರಹಾಮನಿಗೆ ಮಾಡಿದ ಆಶೀರ್ವಾದ ಅದು ನಮಗೆ ದೊರಕ್ತದೆ. ಮತ್ತು ಧರ್ಮಶಾಸ್ತ್ರದೊಳಗೆ ಹೇಳಲ್ಪಟ್ಟಿರುವಂಥ ಶಾಪದಿಂದ ಬಿಡುಗಡೆಯಾಗಿ ಅಬ್ರಹಾಮನಿಗೆ ಮಾಡಲ್ಪಟ್ಟಂಥ ಆ ಒಂದು ಆಶೀರ್ವಾದ ನಮಗೆ ಅನ್ಯ ಜನಗಳಾಗಿದ್ದರೂ ನಮಗೆ ದೊರಕುವಂಥದ್ದಾಗಿದೆ. ಯಹೂದ್ಯರಿಗೂ ಅಥವಾ ಅಬ್ರಹಾಮನ ಶಾರೀರಿಕವಾದಂಥ ವಂಶಜರಾಗಿರುವ ಯಹೂದ್ಯರಿಗೂ ಅಥವಾ ಇಸ್ರಾಯೇಲ್ಯರಿಗೂ, ಇನ್ನು ಆತ್ಮಿಕ ವಂಶಿಕರಾಗಿರುವಂಥ ದೇವರ ಮಕ್ಕಳಾಗಿರುವಂಥ ಯೇಸುಸ್ವಾಮಿನ ನಂಬಿದವರಿಗೂ ಸಿಗುವಂಥದ್ದಾಗಿದೆ ಎಂಬುದಾಗಿ ಹೇಳುವಂಥದ್ದನ್ನು ನೋಡ್ತೇವೆ. ಇನ್ನು ಶಾಪದ ವಿಚಾರಕ್ಕೆ ಬರುವುದಾದರೆ, ಲೂಸಿಫರ ಅಥವಾ ಸೈತಾನ ದೇವದೂತನಾಗಿದ್ದ ಕಾಲದಲ್ಲಿ ಅವನಲ್ಲಿ ಬಂದ ಪಾಪದ ನಿಮಿತ್ತ ಅವನು ಶಾಪಗ್ರಸ್ತನಾಗಿದ್ದಾನೆ. ಅವನಿಗೆ ಉಂಟಾದ ಶಾಪ ನೀಗುವುದಿಲ್ಲ, ಯಾಕಂದರೆ ಅವನಿಗೆ ಮಾನಸಾಂತರ ಉಂಟಾಗುವುದಿಲ್ಲ. ಅವನು ಮಾನಸಾಂತರ ಹೊಂದಲಿಕ್ಕೆ ಅವನಿಗೆ ಮನಸ್ಸು ಉಳ್ಳವನು ಅಲ್ಲ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅವನು ನಿರಂತರ ದೇವರಿಗೆ ವಿರುದ್ಧವಾಗಿ ಅವನು ಬಂಡಾಯಗಾರನಾಗಿದ್ದಾನೆ, ಅಥವಾ ಅವನು ದೇವರ ಶತ್ರುವಾಗಿ ಮಾರ್ಪಟ್ಟಿದ್ದಾನೆ. ಆದರೆ ಅವನ ನಿಮಿತ್ತ ಭೂಮಿಗೆ ಶಾಪ ಬಂತು. ಅವನ ನಿಮಿತ್ತ ಭೂಮಿ ಸಮುದ್ರದಿಂದ ಮುಚ್ಚಲ್ಪಟ್ಟಿತು ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ನಾವು ಅದನ್ನೇ ಆದಿಕಾಂಡ 1ನೇ ಅಧ್ಯಾಯ ಅದರ 1-2 ವಾಕ್ಯಗಳಲ್ಲಿ ನೋಡ್ತೇವೆ. ನೋಡಿ, ಯೇಸು ಕ್ರಿಸ್ತನ ಮೂಲಕ ಪಾಪ ವಿಮೋಚನೆಯ ಮೂಲಕವಾಗಿ ಭೂಮಿಗೆ ಶಾಪ ವಿಮುಕ್ತಿ ಉಂಟಾಗ್ತದೆ. ಅದನ್ನು ನಮಗೆ ರೋಮಾಪತ್ರಿಕೆ 8ನೇ ಅಧ್ಯಾಯ 19 ಮತ್ತು 22ನೇ ವಾಕ್ಯದಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಇನ್ನು ಪ್ರಕಟಣೆಯ ಕೊನೆಯ ಭಾಗಕ್ಕೆ ಬರುವಾಗ ಇನ್ನು ಸಮುದ್ರವೂ ಇಲ್ಲ ಎಂಬಂಥ ವಾಕ್ಯದಲ್ಲಿ ನಾವು ನೋಡ್ತೇವೆ. ಶಾಪಗ್ರಸ್ತವಾದದ್ದು ಒಂದೂ ಇಲ್ಲ ಎಂಬುದಾಗಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಎಲ್ಲವೂ ಯೇಸು ಕ್ರಿಸ್ತನ ಮೂಲಕವೇ ನಡೆಯುವಂಥದ್ದಾಗಿದೆ. ಯೇಸು ಕ್ರಿಸ್ತನು ಈ ಭೂಮಿಗೆ ಬಂದು ಮನುಷ್ಯರೆಲ್ಲರ ಪಾಪಗಳಿಗಾಗಿ, ಇನ್ನು ಶಾಪಗಳಿಗಾಗಿ ಶಿಲುಬೆ ಮೇಲೆ ಮರಣ ಹೊಂದಿ ಮರಣವನ್ನು ಜಯಿಸಿ ಎದ್ದು ಬಂದಿದ್ದಾರೆ. ಈಗ ಆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದರಿಂದ ಶಾಪ ವಿಮೋಚನೆ ಪ್ರಾರಂಭವಾಗ್ತದೆ. ಅದು ಯೇಸು ಕ್ರಿಸ್ತನ ಮರಳಿ ಬರೋಣ, 1000 ವರ್ಷದ ಆಳ್ವಿಕೆ, ಇವುಗಳೆಲ್ಲವೂ ಸೇರಿ ಕಡೆಯದಾಗಿ ಪರಿಪೂರ್ಣವಾಗಿ ಶಾಪದಿಂದ ಯೇಸು ಕ್ರಿಸ್ತನ ಮೂಲಕವಾಗಿ ವಿಮೋಚನೆ ಆಗ್ತದೆ. ಯಾರು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿದ್ದಾರೆ ಅವರಿಗೆ ಆ ಶಾಪ ವಿಮೋಚನೆ ಪ್ರಾರಂಭ ಆಗ್ತದೆ. ನಾನು ಅದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೇನೆ. ಒಂದು, ಲೂಸಿಫರನ ಪಾಪ ಮತ್ತು ಅದರಿಂದ ಉಂಟಾದಂಥ ಶಾಪ. ಇನ್ನು ಎರಡನೇದಾಗಿ ನಾವು ನೋಡ್ತೇವೆ ಆದಾಮನ ಪಾಪ ಮತ್ತು ಅದರಿಂದ ಉಂಟಾದ ಶಾಪ. ಅದನ್ನು ನಮಗೆ ಆದಿಕಾಂಡ 3ನೇ ಅಧ್ಯಾಯದಲ್ಲಿ 17ರಿಂದ ಇರುವ ವಾಕ್ಯಗಳಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅಲ್ಲಿ ನಾವು ನೋಡ್ತೇವೆ ಭೂಮಿಗೆ ಶಾಪ ಬರ್ತಾ ಇದೆ, ಅಥವಾ ಮನುಷ್ಯ ವಂಶಕ್ಕೆ ಶಾಪ ಬರ್ತಾ ಇದೆ. ಇನ್ನು ಅದನ್ನು ಡಿಟೇಲ್ ಆಗಿ ಕೂಡ ನೋಡ್ಬೋದು, ಆದರೆ ನಮಗೆ ಸಮಯದ ಅಭಾವದಿಂದ ಪೂರ್ತಿ ನಮಗೆ ವಿವರಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ನೋಡಿ, ಪ್ರಾರಂಭದಲ್ಲಿ ಸರ್ಪ ಅಥವಾ ಹಾವು ಶಾಪಗ್ರಸ್ತ ಆಗ್ತಾ ಇದೆ. ನಂತರ ಸ್ತ್ರೀಗೆ ಶಾಪ ಬರ್ತಾ ಇದೆ. ನಂತರ ಪುರುಷನಿಗೆ ಅಥವಾ ಇಡೀ ಮನುಷ್ಯ ವಂಶಕ್ಕೆ ಶಾಪ ಬರ್ತಾ ಇದೆ. ಈ ರೀತಿಯಾಗಿ ಆದಾಮನ ಪಾಪದಿಂದಾಗಿ ಇಡೀ ಲೋಕ ಮತ್ತೊಮ್ಮೆ ಶಪಿಸಲ್ಪಡ್ತಾ ಇದೆ. ನೋಡಿ, ಲೂಸಿಫರನ ಪಾಪದಿಂದ ಉಂಟಾದ ಶಾಪ ಪೂರ್ತಿಯಾಗಿ ಲೋಕದಿಂದ ನೀಗಿರಲಿಲ್ಲ. ಆದರೆ ದೇವರು ಮನುಷ್ಯನಿಗೋಸ್ಕರ ಆ ಶಾಪ ಮನುಷ್ಯನನ್ನು ಬಾಧಿಸದ ಹಾಗೆ
ಏದೆನ್ ತೋಟವನ್ನು ಮಾಡಿ ಸಮುದ್ರವನ್ನು ಸಾರಿಸಿ ಭೂಮಿಯನ್ನು ಮೇಲೆತ್ತಿ ಅಥವಾ ಒಣ ಭೂಮಿಯನ್ನು ಉಂಟು ಮಾಡಿ ಅಲ್ಲಿ ಮನುಷ್ಯನನ್ನು ಇಟ್ಟಿದ್ರು. ಈಗ ಮನುಷ್ಯ ಕೂಡ ಪಾಪ ಮಾಡಿದಾಗ ಏನಾಗ್ತಾ ಇದೆ, ಮತ್ತೆ ಭೂಮಿ ಶಾಪಗ್ರಸ್ತವಾಗ್ತಾ ಇದೆ ಮತ್ತು ಮನುಷ್ಯ ವಂಶ ಶಾಪಗ್ರಸ್ತವಾಗ್ತಾ ಇದೆ. ಇದು ಎರಡನೆಯ ಹಂತ ಎಂಬುದಾಗಿ ನೋಡ್ತಾ ಇವೆ. ಇನ್ನು ಮೂರನೇ ಹಂತಕ್ಕೆ ಬರುವಾಗ ಧರ್ಮಶಾಸ್ತ್ರದಲ್ಲಿಯ ಶಾಪಗಳು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಧರ್ಮಶಾಸ್ತ್ರದಲ್ಲಿರುವಂಥ ಶಾಪಗಳು ಅದನ್ನು ಬಹಳ ಸವಿಸ್ತಾರವಾಗಿ ಧರ್ಮಶಾಸ್ತ್ರದಲ್ಲಿ ಅಥವಾ ಹಳೆಯ ಒಡಂಬಡಿಕೆಯಲ್ಲಿ ಹೇಳಲ್ಪಟ್ಟಿರುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ದೇವರ ಆಜ್ಞೆಗಳನ್ನು ಉಲ್ಲಂಘಿಸಿ ನಡೆಯುವುದರ ಮೂಲಕ ಉಂಟಾಗುವಂಥ ಶಾಪಗಳನ್ನು ನಮಗೆ ಭಾಳಷ್ಟು ಭಾಗಗಳಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ನಮಗೆ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ ಅದರ 15ರಿಂದ ಮುಂದಕ್ಕೆ ಇರುವಂಥ ವಾಕ್ಯಗಳಲ್ಲಿ ಒಂದು ಡಿಟೇಲ್ ಆಗಿ ಇರುವಂಥ ಶಾಪ ಉಚ್ಚಾರಗಳನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅಷ್ಟೇ ಅಲ್ಲ, ಇನ್ನೂ ಕೂಡ ಬೇರೆ ಬೇರೆ ಭಾಗಗಳಲ್ಲಿ ಶಾಪಗ್ರಸ್ತನು ಇಂತಿಂಥ ತಪ್ಪುಗಳಿಂದ ಶಾಪ ಉಂಟಾಗ್ತದೆ, ಅದರಲ್ಲಿ ಲೈಂಗಿಕ ಪಾಪಗಳು, ಬಿಂಬಾರಾಧನೆಗಳು ಅಥವಾ ದೇವರನ್ನು ರೇಗಿಸುವಂಥ ರೀತಿಯಲ್ಲಿ ಮಾಡಿದಂಥ ಅನೇಕ ಕಾರ್ಯಗಳನ್ನು ಉಚ್ಚಾರ ಮಾಡುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ನೋಡಿ, ಇವೆಲ್ಲ ಶಾಪಗಳು ಎಂಬುದಾಗಿ ನೋಡ್ತೇವೆ. ಇವೆಲ್ಲ ಧರ್ಮಶಾಸ್ತ್ರದ ಮೂಲಕ ಬಂದಂಥ ಶಾಪಗಳು. ಇನ್ನು ಅಧಿಕಾರ ಸ್ಥಾನದಲ್ಲಿ ಇರುವಂಥವರ ಮೂಲಕ ಬಂದಂಥ ಶಾಪಗಳು ಇದ್ದಾವೆ. ಶಾಪಗಳು ಬರ್ತಾವೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಅದರಲ್ಲಿ ನೋಹನ ಮೂಲಕ ನೋಹನ ಮಗನಾದಂಥ ಹಾಮನ ವಂಶಜರಿಗೆ ಶಾಪ ಬರ್ತದೆ. ಯಾಕಂದರೆ ಹಾಮನ ಒಂದು ಕೆಟ್ಟಾದ ನಡವಳಿಕೆ ಅದು ಹಾಮನ ವಂಶಜರಿಗೆ ಶಾಪವನ್ನು ತಂದಿತ್ತು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದು ಬಹಳ ತಲೆಮಾರುಗಳ ಕಾಲಕ್ಕೆ ಹೋಗುವಂಥ ಶಾಪವಾಗಿತ್ತು. ಇನ್ನು ನಾವು ನೋಡ್ತೇವೆ, ಯಾಕೋಬ ಶಾಪ ಬರುವ ಕುರಿತಾಗಿ ಲೇವಿ ಮತ್ತು ಸಿಮೆಯೋನ ಮತ್ತು ಲೇವಿ ಎಂಬಂಥ ಮಕ್ಕಳ ಬಗ್ಗೆ ಒಂದು ಪ್ರವಾದನಾತ್ಮಕ ರೀತಿಯಲ್ಲಿ ನುಡಿತಾ ಇದ್ದಾನೆ. ಆತ ಶಪಿಸಿ ನೀವು ಶಾಪಗ್ರಸ್ತರಾಗಲಿ ಅಂತ ಹೇಳದಿದ್ರು, ನೀವು ಮಾಡಿದಂಥ ಕೆಲಸಗಳ ಮೂಲಕ ಅದು ಶಾಪಗ್ರಸ್ತ ಕೆಲಸ ಎಂಬುದಾಗಿ ಹೇಳ್ತಿದ್ದಾನೆ. ನಾನು ನಿಮ್ಮನ್ನು ಶಪಿಸ್ತಾ ಇದ್ದೇನೆ ಅಂತ ಹೇಳದಿದ್ರು ಅದು ಶಾಪಗ್ರಸ್ತ ಕೆಲಸ ಎಂಬುದಾಗಿ ಆತ ಹೇಳ್ತಿದ್ದಾನೆ. ಯಾಕಂದರೆ ಅವರು ಸ್ವಲ್ಪ ಕೋಪ ಅಥವಾ ಕೋಪೋದ್ರೇಕದಿಂದ ಅವರು ಒಂದು ಪಟ್ಟಣವನ್ನೇ ಸಂಹರಿಸಿಬಿಟ್ಟರು ಎಂಬುದಾಗಿ. ಇನ್ನು ಕೆಲವು ಶಾಪಗಳು ಬರ್ತವೆ. ಅದನ್ನಾಗಲೇ ಹೇಳಿದ್ದೇನೆ, ಲೈಂಗಿಕವಾದಂಥ ಕೆಲವು ದುರಾಚಾರಗಳಿಂದ ಶಾಪಗಳು ಬರ್ತವೆ. ನೋಡಿ, ಇವೆಲ್ಲ ಸೇರಿ ಮೂರನೇ ಸ್ಟೇಜಲ್ಲಿ ಧರ್ಮಶಾಸ್ತ್ರದಿಂದ ಬರುವ ಶಾಪಗಳ ಒಂದು ಪಟ್ಟಿಯಲ್ಲಿ ಅವುಗಳನ್ನು ಸೇರಿಸಿರುವಂಥದ್ದನ್ನು ನೋಡ್ತೇವೆ. ಒಂದು ಲೂಸಿಫರ್ನ ಕಾಲದಲ್ಲಿ ಉಂಟಾದಂಥ ಶಾಪ, ಎರಡು ಆದಾಮನಿಂದ ಲೋಕಕ್ಕೆಲ್ಲ ಬಂದಂಥ ಒಂದು ಜನರಲ್ ಆಗಿರುವಂಥ ಅಥವಾ ಎಲ್ಲರಿಗೆ ಬಾಧಿಸುವಂಥ ಶಾಪಗಳು, ಮೂರನೇದಾಗಿ ಧರ್ಮಶಾಸ್ತ್ರದ ಮೂಲಕವಾಗಿ ಬಂದಂಥ ಶಾಪಗಳು ಎಂಬುದಾಗಿ. ಇಲ್ಲಿ ನಾವು ಪ್ರಾರಂಭದಲ್ಲಿ ಏನು ಓದಿದ್ದೇವೆ, 14ನೇ ವಾಕ್ಯ 3ನೇ ಅಧ್ಯಾಯ, ಗಲಾತ್ಯ ಪತ್ರಿಕೆ 3ನೇ ಅಧ್ಯಾಯ ಅದರ 14ನೇ ವಾಕ್ಯ, 13 ಮತ್ತು 14 ಒಟ್ಟಿಗೆ ಕೊಟ್ಟಿದ್ದಾರೆ. ಆದರೆ 14ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ನಮ್ಮೆಲ್ಲರ ಶಾಪಗಳ ಪರಿಹಾರಕ್ಕಾಗಿ ಏನು ಮಾಡ್ತಿದ್ದಾರೆ, ಅವರು ಮರದ ಕಂಬವನ್ನು ಏರಿದರು. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಮಾಡಿದ ಆತ್ಮನು ನಮಗೆ ನಂಬಿಕೆ ಮೂಲಕ ದೊರಕುವಂತೆಯೂ ಕ್ರಿಸ್ತನು ನಮ್ಮ ನಿಮಿತ್ತವಾಗಿ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು
ಶಾಸ್ತ್ರದಲ್ಲಿ ಬರೆದದೇ ಅಲ್ಲ. ಈ ಭಾಗವನ್ನು ನಾನು ತಿರುಗಿ ವಿವರಿಸ್ತೇನೆ. ಅಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ಏನು ಮಾಡ್ತಿದ್ದಾರೆ, ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದ ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗಬೇಕು. ಅಬ್ರಹಾಮನಿಗೆ ಏನು ದೇವರ ಆಶೀರ್ವಾದಗಳನ್ನು ವಾಗ್ದಾನ ಮಾಡಿದರು ಅಥವಾ ಆಶೀರ್ವಾದ ಮಾಡಿದರು, ವಾಗ್ದಾನಗಳನ್ನು ಕೊಟ್ಟರು. ಆ ಆಶೀರ್ವಾದಗಳು, ವಾಗ್ದಾನಗಳು ಯಹೂದ್ಯರಿಗೆ, ಇಸ್ರಾಯೇಲಿಯರಿಗೆ ಸಿಗುವಂಥದ್ದು. ಈಗ ಯೇಸು ಕ್ರಿಸ್ತನ ಮೂಲಕ ಅದು ಅನ್ಯ ಜನರಿಗೆ ಕೂಡ ಸಿಗ್ತದೆ. ಆದರೆ ಅಡ್ಡಿಯಾಗಿ ನಿಂತಿರುವಂಥದ್ದು ಶಾಪಗಳಾಗಿದ್ದಾವೆ. ಅಡ್ಡಿಯಾಗಿ ನಿಂತಿರುವಂಥದ್ದು ಶಾಪ. ನೋಡಿ, ಶಾಪ ಒಬ್ಬನ ಮೇಲೆ ಇದ್ದರೆ ಆಶೀರ್ವಾದ ಬರುವುದು ಕಷ್ಟ. ಈಗ ಶಾಪಕ್ಕೆ ಕಾರಣವಾದದ್ದನ್ನು ಹುಡುಕಿ ಕಂಡು ಅದನ್ನು ಕ್ರಮಪಡಿಸಿಕೊಂಡ್ರೆ ಶಾಪ ನಿಗ್ತದೆ, ಆಶೀರ್ವಾದ ಬರ್ತದೆ. ನೋಡಿ, ಶಾಪ ಇದ್ದಾಗ ಆಶೀರ್ವಾದ ಬರುವುದು ಕಷ್ಟ. ಆದರೆ ಆಶೀರ್ವಾದಕ್ಕೆ ಬಹಳ ಶಕ್ತಿ ಉಂಟು, ಹಾಗೆ ಶಾಪಕ್ಕೂ ಕೂಡ ಶಕ್ತಿ ಉಂಟು. ಆದರೆ ನಾವು ಆಶೀರ್ವಾದ ಹೊಂದಿಕೊಳ್ಳಬೇಕಾದ್ರೆ ಈ ಶಾಪಕ್ಕೆ ಕಾರಣ ಏನು ಎಂಬುದನ್ನು ಕಂಡುಕೊಂಡು ಕರ್ತನ ಮುಂದೆ ಕ್ರಮಪಡಿಸಿಕೊಂಡ್ರೆ, ನಾವು ಕ್ರಮಪಡಿಸುವಂಥದ್ದು ಅಂತ ಹೇಳಿದರೆ ನಾವು ತಪ್ಪಿಗಾಗಿ ಪಶ್ಚಾತ್ತಾಪ ಪಡಬೇಕು, ತಪ್ಪನ್ನು ಒಪ್ಪಿಕೊಳ್ಳಬೇಕು. ಆ ತಪ್ಪನ್ನು ಒಪ್ಪಿಕೊಂಡು ದೇವರ ಮುಂದೆ ಅರಿಕೆ ಮಾಡುವಾಗ, ಅದು ಪೂರ್ವಜರಿಂದ ಬಂದಂಥದ್ದಾಗಿರ್ಬೋದು, ನಾವೇ ಮಾಡಿದಂಥ ತಪ್ಪುಗಳಾಗಿದ್ದಿರ್ಬೋದು, ಅದನ್ನು ಒಪ್ಪಿಕೊಂಡು ದೇವರ ಮುಂದೆ ಕ್ಷಮಾಪಣೆ ಕೇಳಿಕೊಳ್ಳುವಾಗ ಯೇಸು ಕ್ರಿಸ್ತನ ರಕ್ತದಿಂದ ಪಾಪಕ್ಕೆ ಒಂದು ಶುದ್ಧೀಕರಣ, ಹಾಗೆ ಶಾಪಕ್ಕೆ ವಿಮೋಚನೆ ಕೇಳಿಕೊಳ್ಳುವ, ಸ್ವಾಮಿ ನನಗಾಗಿ ನೀನು ಮರದ ಕಂಬವನ್ನು ಏರಿದ್ದಿ, ಒಪ್ಪಿಕೊಳ್ಳುತ್ತೇನೆ, ನನ್ನನ್ನು ಶಾಪದಿಂದ ಬಿಡಿಸು, ಬೇಡಿಕೊಳ್ಳುವಾಗ ಶಾಪ ನೀಗ್ತದೆ. ಯಾಕಂದರೆ ಯೇಸು ಸ್ವಾಮಿ ಪಾಪ ಮಾತ್ರ ಹೊತ್ತಿಲ್ಲ, ಶಾಪವನ್ನು ಹೊತ್ತಿದ್ದಾರೆ. ಶಾಪ ನೀಗ್ತದೆ, ಆಶೀರ್ವಾದ ಬರ್ತದೆ. ಕೆಲವೊಮ್ಮೆ ಹಣಕಾಸಿನ ಆಶೀರ್ವಾದಗಳ ಬಗ್ಗೆ ಆಗಿರ್ಬೋದು, ಆರೋಗ್ಯದ ಆಶೀರ್ವಾದಗಳ ಬಗ್ಗೆ ಆಗಿರ್ಬೋದು, ಮಕ್ಕಳ ಆಶೀರ್ವಾದಗಳ ಬಗ್ಗೆ ಆಗಿರ್ಬೋದು. ಕೆಲವರಿಗೆ ನೋಡಿ ಮದುವೆನೇ ಆಗಲ್ಲ, ಕೆಲವು ಕುಟುಂಬಗಳಲ್ಲಿ ಮದುವೆನೇ ಆಗಲ್ಲ. ಎಷ್ಟು ಹಣ ಇದ್ದರೂ, ಎಷ್ಟು ಹುಡುಕಿದ್ರು, ಎಷ್ಟು ಕಷ್ಟಪಟ್ಟು ಹುಡುಕಿದ್ರು ವರ ಸಿಕ್ಕಲ್ಲ ಅಥವಾ ಅದು ಸಿಕ್ಕಲ್ಲ. ಕೆಲವು ಕುಟುಂಬಗಳಲ್ಲಿ ಮಕ್ಕಳೇ ಆಗಲ್ಲ. ನಾನು ಕೇಳಿದ್ದೇನೆ, ಕೆಲವು ಕುಟುಂಬಗಳಲ್ಲಿ ಗಂಡು ಮಕ್ಕಳು ಹುಟ್ಟಲ್ಲ, ಇನ್ನು ಕೆಲವು ಕುಟುಂಬಗಳಲ್ಲಿ ಹೆಣ್ಣು ಮಕ್ಕಳು ಹುಟ್ಟಲ್ಲ. ನಾನು ಕೇಳಿದ್ದೇನೆ, ಅದರ ಸಾಕ್ಷಿಗಳನ್ನು ನಾನು ಕೇಳಿದ್ದೇನೆ. ಬಾಯಿ ತೆರೆದು ಶಾಪವನ್ನು ಉಚ್ಚಾರ ಮಾಡಿದ್ರಿಂದ ತಲೆಮಾರುಗಳ ಕಾಲ ಹೆಣ್ಣು ಮಕ್ಕಳು ಹುಟ್ಟದ ಕುಟುಂಬಗಳು. ಆದರೆ ಯಾರು ಕರ್ತನ ಕಡೆಗೆ ಆ ಕುಟುಂಬದಲ್ಲಿ ಬಂದಿದ್ದಾರೆ, ಯೇಸು ಕ್ರಿಸ್ತನ ರಕ್ಷಕನಾಗಿ ಸ್ವೀಕಾರ ಮಾಡಿದ್ದಾರೆ, ಅವರಿಗೆ ದೇವರು ಬೇರೆ ಯಾರಿಗೆ, ಆ ಕುಟುಂಬಗಳಲ್ಲಿ ಬೇರೆ ಯಾರಿಗೆ ಸಿಗದಿದ್ದರೆ ಅವರಿಗೆ ದೇವರು ಹೆಣ್ಣು ಮಕ್ಕಳನ್ನು ಕೊಟ್ಟಿದ್ದಾನೆ, ಗಂಡು ಮಕ್ಕಳನ್ನು ಕೊಟ್ಟಿದ್ದಾನೆ. ನೋಡಿ, ಕೆಲವೊಮ್ಮೆ ಕೃಷಿ ಆಶೀರ್ವಾದಿಸಲ್ಪಡಲ್ಲ, ಕೆಲವೊಮ್ಮೆ ದಾಂಪತ್ಯ ಆಶೀರ್ವಾದಿಸಲ್ಪಡಲ್ಲ, ಬರೇ ದಾಂಪತ್ಯದಲ್ಲಿ ಬಿರುಕು, ಡೈವರ್ಸ್, ಕೆಲವು ಕುಟುಂಬಗಳ ಪರಿಸ್ಥಿತಿ. ಶಾಪಕ್ಕೆ ಕಾರಣವಾದವುಗಳು ಇರ್ತವೆ. ಅವುಗಳನ್ನು ಹುಡುಕಿ ಕಂಡುಕೊಂಡು ಎಲ್ಲ ಶಾಪಗಳಿಂದ ಬಿಡಿಸುವುದಕ್ಕೆ ಯೇಸು ಸ್ವಾಮಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದಾರೆ, ಸತ್ತು ಸಮಾಧಿಯಾಗಿ 3ನೇ ದಿನ ಬದುಕಿಯದು ಬಂದಿದ್ದಾರೆ. ಆತನ ಮೇಲೆ ಭರವಸೆ ಇಟ್ಟಾಗ, ಸ್ವಾಮಿ ನನ್ನ ಪಾಪಗಳನ್ನು ಹಾಗೆ ಶಾಪಗಳನ್ನು ಶಿಲುಬೆ ಮೇಲೆ ಒತ್ತು ತೀರಿಸಿದ್ದೆ, ಇಂಥ ತಪ್ಪುಗಳು ನಮ್ಮ ಕುಟುಂಬದಲ್ಲಿ ಹಿಂದೆ ನಡೆದಿದ್ದಾವೆ, ನಮ್ಮ ಜೀವಿತದಲ್ಲಿ ಬಂದಿದ್ದಾವೆ, ನಡೆದಿದ್ದಾವೆ, ನಾವು ಕ್ಷಮಾಪಣೆ ಕೇಳಿಕೊಳ್ತೇವೆ, ನಮ್ಮನ್ನು ಕ್ಷಮಿಸು ಸ್ವಾಮಿ ಎಂಬುದಾಗಿ ನಾವು ಬೇಡಿಕೊಳ್ಳುವಾಗ ನಮ್ಮ ಕರ್ತನು ನಮ್ಮನ್ನು ಪಾಪದಿಂದ ಮಾತ್ರವಲ್ಲ ಶಾಪದಿಂದಲೂ ಬಿಡಿಸ್ತಾನೆ. ಈಗ ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದ ನಮಗೆ ಬರ್ತದೆ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಭಾಳ ಸ್ಪಷ್ಟವಾಗಿ ಇವುಗಳನ್ನು ನಾವು ನೋಡ್ತಾ ಇದ್ದೇವೆ. ನಾವು ಇಲ್ಲಿ ನೋಡಿದ್ದೇವೆ, ನಾನು ಮೊದಲು ಹೇಳಿದ್ದೇನೆ, ಲೂಸಿಫನ ಕಾಲದ ಪಾಪದ ಶಾಪ, ನಂತರ ಆದಾಮನ ಕಾಲದ ಪಾಪ ಮತ್ತು ಅದರಿಂದ ಲೋಕಕ್ಕೆಲ್ಲ ಬಂದಂಥ ಪ್ರವೇಶ ಮಾಡಿದ ಪಾಪ ಮತ್ತು ಮುಖ್ಯವಾಗಿ ಶಾಪ, ನಂತರ ಧರ್ಮಶಾಸ್ತ್ರದ ಮೂಲಕ. ಈಗ ಇಲ್ಲಿ ನಾವು ನೋಡ್ತೇವೆ, ನಾವು ಯಾವಾಗ ರಕ್ಷಣೆ ಹೊಂದಿ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿ ದೇವರ ಸನ್ನಿಧಿಯಲ್ಲಿ ನಮ್ಮ ಪಾಪ ಮಾತ್ರವಲ್ಲ ಶಾಪಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ, ಆಗ ನಮಗೆ ಮೊದಲು ಬಿಡುಗಡೆಯಾಗುವಂಥದ್ದು ಧರ್ಮಶಾಸ್ತ್ರದಿಂದ ಉಂಟಾಗಿರುವಂಥ ಆ ಒಂದು ಶಾಪಗಳಿಂದ ನಮಗೆ ಬಿಡುಗಡೆ ಸಿಗ್ತದೆ. ನೋಡಿ, ಮೊದಲು ಸಿಗುವಂಥದ್ದು. ಸೆಕೆಂಡ್ ಸ್ಟೇಜಲ್ಲಿ
ಜನರಲ್ ಆಗಿರುವಂಥ ಏನಾಗ್ತದೆ, ಆ ಒಂದು ಆದಾಮನ ಕಾಲದ ಶಾಪದಿಂದ ಬಿಡುಗಡೆ ಆಗ್ತದೆ. ಯಾಕೆ ಅಂತ ಹೇಳ್ತೇನೆ ನೋಡಿ. ನಮ್ಮ ಶರೀರ ಇನ್ನೂ ಇದೇ ಥರ ಇದೆ. ರಕ್ಷಣೆ ಹೊಂದಿದ್ರೂ ಶರೀರ ಬದಲಾಗಲಿಲ್ಲ, ರೂಪಾಂತರ ಆಗಲಿಲ್ಲ. ಇನ್ನು ಹೆರಿಗೆ ನೋವು, ಮುಳ್ಳುಗಳು, ಕಳೆಗಳು, ಬೆವರು ಸುರಿಸಿ ದುಡಿಯುವಂಥದ್ದು ಇವೆಲ್ಲ ಇನ್ನೂ ಹಾಗೇ ಇದೆ. ಆದರೆ ಆತ್ಮಕ್ಕೆ ರಕ್ಷಣೆ ಸಿಕ್ಕಿದೆ. ಅದು ಒಂದು. ಧರ್ಮಶಾಸ್ತ್ರದಿಂದ ಬಂದಂಥ ಶಾಪಗಳಿಂದ ಬಿಡುಗಡೆ ಸಿಕ್ಕಿತ್ತು ನೋಡಿ. ಪ್ರಾರಂಭದಲ್ಲಿ ಸಿಕ್ಕುವಂಥದ್ದು ಧರ್ಮಶಾಸ್ತ್ರದ ಮೂಲಕವಾಗಿ ಬಂದಂಥ ಎಲ್ಲ ಶಾಪಗಳಿಂದ. ಅದು ಸೆಕ್ಷುವಲ್ ಪಾಪಗಳಾಗಿದ್ದಿರ್ಬೋದು, ಪೂರ್ವಜರ ಕಾಲದಿಂದ ಬಂದಂಥ, ಅಥವಾ ಬಿಂಬಾರಾಧನೆಯಿಂದ ಬಂದಂಥ ಶಾಪಗಳಾಗಿರ್ಬೋದು, ಅಥವಾ ಮಾಟಮಂತ್ರಗಳಿಂದ ಬಂದಂಥ ಶಾಪಗಳಾಗಿದ್ದಿರ್ಬೋದು, ಅಥವಾ ಇನ್ಯಾವುದೋ ಶಾಪಗಳು, ಅಂದರೆ ಧರ್ಮಶಾಸ್ತ್ರದಲ್ಲಿ ಹೇಳಲ್ಪಟ್ಟಿರುವಂಥ ಶಾಪಗಳು. ಎಲ್ಲವುಗಳಿಂದ ನಾವು ನಂಬಿದ ದಿನದಿಂದ ನಮಗೆ ಬಿಡುಗಡೆ ಪ್ರಾರಂಭ ಆಗ್ತದೆ. ನಾವು ಅರಿಕೆ ಮಾಡಿದ ಸಮಯದಿಂದ ಬಿಡುಗಡೆ ಪ್ರಾರಂಭ ಆಗ್ತದೆ, ಶಾಪದಿಂದ ಬಿಡುಗಡೆ ಪ್ರಾರಂಭ ಆಗ್ತದೆ. ಆದರೆ ಆದಾಮನ ಕಾಲದಲ್ಲಿ ಬಂದಂಥ ಆ ಶಾಪ ಯೇಸು ಕ್ರಿಸ್ತನ ಬರೋಣದಲ್ಲಿ ಆ ಶಾಪದಿಂದ ನಮಗೆ ಬಿಡುಗಡೆ ಉಂಟಾಗ್ತದೆ. ನಮ್ಮ ಶರೀರ ರೂಪಾಂತರವಾಗ್ತದೆ. ನಮ್ಮ ಶರೀರ ರೂಪಾಂತರ ಆಗ್ತದೆ. ಇನ್ನು ಸತ್ತಿದ್ರು ಅವನು ಬದುಕಿ ಹೇಳ್ತಾನೆ, ನಮ್ಮ ಶರೀರ ರೂಪಾಂತರ ಆಗ್ತದೆ. ಇನ್ನು ಬೆವರು ಸುರಿಸಿ ದುಡಿಯುವಂಥದ್ದು ಇರುವುದಿಲ್ಲ. ಇನ್ನು ಆ ಆದಾಮನ ಕಾಲದ ಯಾವ ಶಾಪಕ್ಕೂ ನಮ್ಮ ಮೇಲೆ ಹಕ್ಕು ಅಧಿಕಾರಗಳು ಇರುವುದಿಲ್ಲ. ಯೇಸು ಕ್ರಿಸ್ತನ ಬರೋಣದಲ್ಲಿ ಆದಾಮನ ಕಾಲದಲ್ಲಿ ಏನು ಶಾಪ ಬಂತು ಅವುಗಳೆಲ್ಲ ನೇಗಿಸಲ್ಪಡ್ತವೆ. ಆದಾಮನ ಕಾಲದಲ್ಲಿ ಲೋಕಕ್ಕೆ ಬಂದಂಥ ಎಲ್ಲ ಶಾಪಗಳು ಯೇಸು ಕ್ರಿಸ್ತನ ಬರೋಣದಲ್ಲಿ ಅಥವಾ 1000 ವರ್ಷ, ವಿಶೇಷವಾಗಿ ಹೇಳಬೇಕು ಅಂತೇಳಿದರೆ 1000 ವರ್ಷದ ಆಳ್ವಿಕೆಯಲ್ಲಿ ಅವು ನೀಗಿಸಲ್ಪಡ್ತವೆ. ನಮಗೆ ವಾಕ್ಯದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ನಮಗೆ ಯೆಶಾಯ 65ನೇ ಅಧ್ಯಾಯದಲ್ಲಿ ಓದಲಿಕ್ಕೆ ಸಾಧ್ಯವಾಗ್ತದೆ. ಇನ್ನು ನಮಗೆ ಪ್ರಕಟಣೆ ಗ್ರಂಥ ಆ ಕಡೆಯ ಭಾಗದಲ್ಲಿ 21, 22 ಅಧ್ಯಾಯಗಳಲ್ಲಿ ಓದಲಿಕ್ಕೆ ಸಾಧ್ಯವಾಗ್ತದೆ. ಆಗ ಈ ಕಾಡು ಪ್ರಾಣಿಗಳ ದುಷ್ಟತನ ಹೋಗ್ತದೆ, ಮುಳ್ಳುಗಳು ಕಳೆಗಳು ನೀಗ್ತವೆ. ಎಲ್ಲ ನೋಡಿ ಆದಾಮನ ಕಾಲದಿಂದ ಬಂದಂಥ ಶಾಪಗಳು ಎಂಬುದಾಗಿ. ಇನ್ನು ಈ 1000 ವರ್ಷದ ಆಳ್ವಿಕೆಯ ನಂತರ ರಕ್ಷಣೆ ಹೊಂದದವರಿಗೆ ನ್ಯಾಯ ತೀರ್ಪು ಆದ ಮೇಲೆ ನಮಗೆ ಅದನ್ನು ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 11ರಿಂದ 15ರವರೆಗಿನ ವಾಕ್ಯಗಳಲ್ಲಿ ನೋಡಲಿಕ್ಕೆ ಸಾಧ್ಯ. ಇದಾದ ನಂತರ ಕಡೆಯ ಭಾಗಕ್ಕೆ ಬರುವಾಗ ಲೂಸಿಫರ್ನ ಕಾಲದಲ್ಲಿ ಏನು ಶಾಪ ಬಂತು ಆ ಶಾಪದಿಂದ ಕೂಡ ಭೂಮಿಗೆ ಪರಿಪೂರ್ಣವಾದಂಥ ಒಂದು ಬಿಡುಗಡೆ ಉಂಟಾಗ್ತದೆ ಎಂಬುದಾಗಿ ನಮಗೆ ನೋಡುವುದಕ್ಕೆ ಸಾಧ್ಯವಾಗ್ತದೆ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. 21ನೇ ಅಧ್ಯಾಯದಲ್ಲಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ತರುವಾಯ ನೂತನ ಆಕಾಶಮಂಡಲವನ್ನು ನೂತನ ಭೂಮಂಡಲವನ್ನು ಕಂಡೆನು. ಮೊದಲಿದ್ದ ಆಕಾಶಮಂಡಲವು ಮೊದಲಿದ್ದ ಭೂಮಂಡಲವು ಇಲ್ಲದೆ ಹೋದವು. ಇನ್ನು ಸಮುದ್ರವೂ ಇಲ್ಲ. ನೋಡಿ, ಇನ್ನು ಸಮುದ್ರವೂ ಇಲ್ಲ. ಲೋಕದಲ್ಲಿ ಇವತ್ತು 4ರಲ್ಲಿ 3 ಭಾಗ ಕೂಡ ನೀರಿನಿಂದ ಆವೃತವಾಗಿರುವಂಥದ್ದನ್ನು ನೋಡ್ತೇವೆ. ಅತ್ಯಂತ ದೊಡ್ಡ ಸಾಗರ ಪೆಸಿಫಿಕ್, ಇನ್ನು ಅಟ್ಲಾಂಟಿಕ್, 3 ಹಿಂದೂ ಮಹಾಸಾಗರ, ಹೀಗೆ ಸಪ್ತ ಸಾಗರಗಳು ಅಂತೆಲ್ಲ ಹೇಳ್ತಾರೆ ನೋಡಿ. ಆದರೆ ಈ ಸಾಗರಗಳೇನು ಬೇರೆ ಬೇರೆಯಾಗಿ ವಿಭಜನೆಯಾಗಿ ಇಲ್ಲ, ಇದೆಲ್ಲ ಒಂದಕ್ಕೊಂದು ಸೇರಿಕೊಂಡೇ ಇರುವಂಥದ್ದು. ಒಂದೊಂದು ಭಾಗಗಳಲ್ಲಿ ಬರುವಂಥ ಸಾಗರವನ್ನು, ಸಮುದ್ರದ ಭಾಗವನ್ನು ಒಂದೊಂದು ಹೆಸರಿನಿಂದ ಗುರುತಿಸ್ತಾರಷ್ಟೇ. ಇದೇನು ಯಾವುದೊಂದು ಸಪ್ರೇಟ್ ತುಂಡು, ಇದೊಂದು ಸಪ್ರೇಟ್ ತುಂಡು, ಹೀಗೇನಿಲ್ಲ. ಒಂದೇ ಸಮುದ್ರ, ಬೇರೆ ಬೇರೆ ಭಾಗಗಳನ್ನು ಗುರುತಿಸಲಿಕ್ಕೆ ಬೇರೆ ಬೇರೆ ಹೆಸರುಗಳನ್ನು ಕೊಟ್ಟಿದ್ದಾರಷ್ಟೆ. ಮೊದಲು ಈ ಸಮುದ್ರ ಇಡೀ ಭೂಮಿಯನ್ನು ಕವರ್ ಮಾಡಿತ್ತು, ಪೂರ್ತಿ ಭೂಮಿಯನ್ನು ಕವರ್ ಮಾಡಿತ್ತು. ಆದರೆ ಈಗ
ಭೂಮಿಯನ್ನು ದೇವರು ಸ್ವಲ್ಪ ಭಾಗ ಮೇಲೆತ್ತಿ ಮನುಷ್ಯರ ನಿವಾಸಕ್ಕಾಗಿ ಕೊಟ್ಟಿದ್ದಾರೆ. ಇನ್ನು ಉಳಿದ ಭಾಗವನ್ನು ಸಮುದ್ರ ಎಂಬುದಾಗಿ ಅದನ್ನು ಬೇರ್ಪಡಿಸಿದ್ದಾರೆ ಎಂಬುದಾಗಿ ನೋಡ್ತೇವೆ. ಆದರೆ ಆ ಎಲ್ಲ ಮುಗಿದ ಮೇಲೆ ಕಡೆಯ ಭಾಗಕ್ಕೆ ಬರುವಂಥ ಸಮಯದಲ್ಲಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಇನ್ನು ಸಮುದ್ರವೂ ಇಲ್ಲ ಎಂಬುದಾಗಿ ಅಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಭಾಳ ಸ್ಪಷ್ಟವಾಗಿ ಅಲ್ಲಿ ಹೇಳಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆ ಲೂಸಿಫರ್ನ ಕಾಲದಿಂದ ಬಂದಂಥ ಆ ಒಂದು ಸಮುದ್ರ ಕೂಡ ಇನ್ನು ಇಲ್ಲದೆ ಹೋಗ್ತದೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಾಗೆ ನಾವು ಕಡೆಗೆ ಬರುವಂಥ ಸಮಯದಲ್ಲಿ ಇನ್ನು ಶಾಪಗ್ರಸ್ತವಾದಂಥದ್ದು ಒಂದೂ ಕೂಡ ಇರುವುದಿಲ್ಲ. ಎಲ್ಲವನ್ನು ದೇವರು ನೂತನ ಮಾಡಿ ಬಿಡುವಾತನಾಗಿದ್ದಾನೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನೋಡಿ, ಯೇಸು ಕ್ರಿಸ್ತನ ಮೂಲಕ ಎಲ್ಲವೂ ನೂತನವಾಗಿರ್ತದೆ. 22ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನಾವು ಪ್ರಕಟಣೆ ಗ್ರಂಥದಲ್ಲಿ ನೋಡ್ತೇವೆ. ಇನ್ನು ಶಾಪಗ್ರಸ್ತವಾದದ್ದು ಒಂದೂ ಇರುವುದಿಲ್ಲ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಪ್ರಕಟಣೆ 22:3 ನೋಡಿ, ಎಲ್ಲ ಶಾಪಗಳನ್ನು ನೀಗಿಸುವಾತನು ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನಾಗಿದ್ದಾನೆ ಎಂಬುದಾಗಿ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ನಾವು ತಿರುಗಿ ಗಲಾತ್ಯ ಪತ್ರಿಕೆಗೆ ಬರುವಂಥ ಸಮಯದಲ್ಲಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಅಬ್ರಹಾಮನಿಗೆ ದೇವರು ಏನು ವಾಗ್ದಾನ ಮಾಡಿದ್ದಾರೆ, ಆ ಎಲ್ಲ ಆಶೀರ್ವಾದಗಳು ನಮಗೆ ಯೇಸು ಕ್ರಿಸ್ತನ ಮೂಲಕ ದೊರಕುವಂಥದ್ದಾಗಿರುತ್ತದೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನಮಗೆ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ವಾಕ್ಯವನ್ನು ನಾವು ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ ಓದಿಕೊಳ್ಳುವಂಥ ಸಮಯದಲ್ಲಿ, ಧರ್ಮೋಪದೇಶ ಕಾಂಡ ಪುಸ್ತಕ ಅದರ 21ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ನಾವು ಈ ಪ್ರಕಾರವಾಗಿ ನೋಡಿಕೊಳ್ಳುವಂಥವರಾಗಿದ್ದೇವೆ. 21:23 ಅದು ರಾತ್ರಿಯಲ್ಲಿಯೂ ಅದರ 22ರಿಂದ ಓದಿಕೊಳ್ಳೋಣ. ಅಪರಾಧ ಮಾಡಿದವನು ಮರಣ ಶಿಕ್ಷೆಯನ್ನು ಹೊಂದಿದ ಮೇಲೆ ನೀವು ಅವನ ಶವವನ್ನು ಮರಕ್ಕೆ ತೂಗು ಹಾಕಿದರೆ ಅದು ರಾತ್ರಿಯಲ್ಲಿಯೂ ಮರದ ಮೇಲೆ ಇರಬಾರದು. ಅದೇ ದಿನದಲ್ಲಿ ಅದನ್ನು ನೆಲದಲ್ಲಿ ಹೂಣಬೇಕು. ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವ ದೇಶವು ಅಪವಿತ್ರವಾಗಬಾರದು. ಮರಕ್ಕೆ ತೂಗು ಹಾಕಲ್ಪಟ್ಟವನು ದೇವರ ಶಾಪವನ್ನು ಹೊಂದಿದವನಲ್ಲವೇ. ದೇವರ ನಾಮಕ್ಕೆ ಸ್ತೋತ್ರ. ಹಾಗಾದರೆ ಯೇಸು ಕ್ರಿಸ್ತನಲ್ಲಿ ಯಾವ ಅಪರಾಧವೂ ಇರಲಿಲ್ಲ. ನಮಗೆ ಇದನ್ನೇ ಸವಿಸ್ತಾರವಾಗಿ ಯೆಶಾಯ ಪ್ರವಾದನೆಯಲ್ಲಿ 53ನೇ ಅಧ್ಯಾಯದಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಆತನಲ್ಲಿ ಯಾವ ತಪ್ಪು ಇರಲಿಲ್ಲ, ಯಾವ ಶಾಪವೂ ಇರಲಿಲ್ಲ. ಇನ್ನು ಯೇಸು ಸ್ವಾಮಿಯನ್ನು ವಿಚಾರಣೆ ಮಾಡಿದ ನ್ಯಾಯಾಧೀಶರುಗಳು, ಪಿಲಾತ ಹೇಳುತ್ತಿದ್ದಾನೆ, ಹೇರೋದ ಹೇಳುತ್ತಿದ್ದಾನೆ, ಈತನಲ್ಲಿ ಮರಣ ಶಿಕ್ಷೆಗಾಗಲಿ ಅಥವಾ ಇನ್ನು ಪೆಟ್ಟು ಹೊಡೆಯುವುದಕ್ಕಾಗಲಿ ಯಾವ ತಪ್ಪು ಈತನಲ್ಲಿ ಇಲ್ಲ. ನೋಡಿ, ಆ್ಯಕ್ಚುಲಿ ಅಪರಾಧಿಗಳಿಗೆ ಆ ಕಾಲದಲ್ಲಿ ಕೆಲವೊಮ್ಮೆ ಮರಣದಂಡನೆ ಕೊಟ್ಟು ಮರಕ್ಕೆ ತೂಗು ಹಾಕ್ತಾಯಿದ್ರು ದೊಡ್ಡ ಅಪರಾಧ ಮಾಡಿದರೆ. ಆದರೆ ಯೇಸುವಲ್ಲಿ ಯಾವ ಅಪರಾಧನೂ ಇರಲಿಲ್ಲ. ಯೇಸು ಕ್ರಿಸ್ತನು ನಮ್ಮೆಲ್ಲರ ಅಪರಾಧಗಳನ್ನು ತಾನೇ ಶಿಲುಬೆ ಮೇಲೆ ಹೊತ್ಕೊಂಡನು. ನಮ್ಮೆಲ್ಲರ ಶಾಪಗಳನ್ನು ತಾನೇ ಶಿಲುಬೆ ಮೇಲೆ ಹೊತ್ಕೊಂಡನು. ನಾವು ಯೋಹಾನ 19:2 ನೋಡ್ತೇವೆ, ಮುಳ್ಳಿನ ಕಿರೀಟ. ನೋಡಿ, ಪಾಪದಿಂದ ಶಾಪದಿಂದ ಹುಟ್ಟಿದಂಥ ಮುಳ್ಳು ಕಳೆಗಳು ಆ ಕಿರೀಟ ತನ್ನ ತಲೆ ಮೇಲೆ ಹೊತ್ಕೊಂಡ. ಮರದ ಕಂಬಕ್ಕೆ ಆತನನ್ನು ಹೊಡೆದರು 3 ಮೊಳೆಗಳಿಂದ, ನಮ್ಮೆಲ್ಲರನ್ನ ಶಾಪದಿಂದ ಬಿಡಿಸುವುದಕ್ಕೋಸ್ಕರ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾದರೆ ಆಶೀರ್ವಾದ ದೇವರು ವಾಗ್ದಾನ ಮಾಡಿದ್ದಾನೆ. ಅಬ್ರಹಾಮನಿಗೆ ದೇವರು ಹೇಳ್ತಿದ್ದಾರೆ, ಆದಿಕಾಂಡ 12:3 ಹೇಳ್ತೇವೆ, ನಿನ್ನ ಮೂಲಕವಾಗಿ ಲೋಕದ ಎಲ್ಲ ಕುಲಗಳಿಗೆ ಆಶೀರ್ವಾದ ಉಂಟಾಗ್ತದೆ. ನಿನಗೊಬ್ಬನಿಗೆ, ನಿನ್ನ ವಂಶಕ್ಕೆ ಮಾತ್ರವಲ್ಲ, ನಿನ್ನ ಮೂಲಕ ಲೋಕದ ಎಲ್ಲ ಕುಲಗಳಿಗೆ ಆಶೀರ್ವಾದ, ರಕ್ಷಣೆ, ಆತ್ಮಿಕ ಭೌತಿಕ ಆಶೀರ್ವಾದಗಳು. ಆದರೆ ಅಡ್ಡಿಯಾಗಿ ನಿಂತಿರುವಂಥದ್ದು ಶಾಪ. ಆ ಶಾಪವನ್ನು ಯೇಸು ಸ್ವಾಮಿ ಶಿಲುಬೆ ಮೇಲೆ ಹೊತ್ತು ತೀರಿಸಿದ್ದಾರೆ. ಇವತ್ತು ಯಾರು ಸರಳವಾಗಿ ಸಿಂಪಲಾಗಿ ಯೇಸುವೆ ನನ್ನ ಪಾಪಕ್ಕಾಗಿ ಶಾಪಕ್ಕಾಗಿ ನೀನು ಶಿಲುಬೆ ಮೇಲೆ ಸತ್ತಿದ್ದಿ ನಂಬುವವರಾಗಿದ್ದಾರೆ, ಅವರಿಗೆಲ್ಲ ಶಾಪಗಳಿಂದ ಬಿಡುಗಡೆ. ಈ ವಾಕ್ಯವನ್ನು ಓದಿಕೊಂಡು ಪ್ರಾರ್ಥನೆ ಮತ್ತೊಮ್ಮೆ ಓದಿಕೊಂಡು ಪ್ರಾರ್ಥನೆ ಮಾಡೋಣ. ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿದ ಆತ್ಮನು ಅಂದರೆ ಪವಿತ್ರಾತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆಯೂ ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬರೂ ಶಾಪಗ್ರಸ್ತನು ಎಂದು ಶಾಸ್ತ್ರದಲ್ಲಿ ಬರೆದಿದೆ.
ಇಲ್ಲದೆ ಅಲ್ಲ. ದೇವನಾಮಕ್ಕೆ ಸ್ತೋತ್ರ. ಹಾಗಾದರೆ ಯೇಸು ಸ್ವಾಮಿ ನಮ್ಮನ್ನು ಎಲ್ಲ ಶಾಪದಿಂದ ಬಿಡಿಸಿ ನಮಗೆ ಆಶೀರ್ವಾದ ಕೊಟ್ಟು ನಡೆಸುವಾತನಾಗಿದ್ದಾನೆ. ದೇವರು ಈ ವಾಕ್ಯಗಳ ಮೂಲಕ ಎಲ್ಲರನ್ನ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದಲ್ಲಿರುವ ತಂದೆಯಾಗಿರುವ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಮತ್ತೊಮ್ಮೆ ನಾವು ಈ ರೀತಿಯಾಗಿ ಒಟ್ಟಿಗೆ ಸೇರಿ ಬಂದು ನಿನ್ನನ್ನು ಸ್ವಲ್ಪ ಸಮಯ ಹಾಡಿ ಆರಾಧಿಸುವಂತೆ, ಪ್ರಾರ್ಥಿಸುವಂತೆ, ನಿನ್ನ ವಾಕ್ಯಗಳನ್ನು ಧ್ಯಾನಿಸುವಂತೆ ಅಪ್ಪ ನೀನು ನಮಗೆ ಸಹಾಯ ಮಾಡಿದೆ. ನೀನು ನಮ್ಮನ್ನು ಆಶೀರ್ವಾದಿಸುವ ದೇವರು. ಹೌದು ಸ್ವಾಮಿ, ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪಗಳಿಂದ, ಹೌದು ಆದಾಮನ ಕಾಲದಲ್ಲಿ ಬಂದಂಥ ಆ ಶಾಪಗಳಿಂದ, ಇನ್ನು ಲೂಸಿಫರ್ನ ಕಾಲದಲ್ಲಿ ಬಂದಂಥ ಆ ಶಾಪಗಳಿಂದ, ಎಲ್ಲ ಶಾಪಗಳಿಂದ ಯೇಸು ಕ್ರಿಸ್ತನ ಮೂಲಕವೇ ಬಿಡುಗಡೆ ಉಂಟು. ಹೌದು, ಮೊದಲು ನೀನು ಧರ್ಮಶಾಸ್ತ್ರದ ಎಲ್ಲ ಶಾಪಗಳಿಂದ ನಮ್ಮನ್ನು ಬಿಡಿಸಿ ಅಬ್ರಹಾಮನಿಗೆ ಮಾಡಿದ ಆಶೀರ್ವಾದಗಳನ್ನು, ಹೌದು ವಾಗ್ದಾನಗಳನ್ನು ನಮಗೆ ನೀನು ಕೊಟ್ಟು ನಡೆಸುವಂಥ ದೇವರಾಗಿದ್ದೆ. ಹೌದು ಕರ್ತನೆ, ನಂತರ ಹೌದು ಆದಾಮನ ಕಾಲದಲ್ಲಿ ಬಂದಂಥ ಎಲ್ಲ ಲೋಕದಲ್ಲಿರುವ ಎಲ್ಲ ಜನರ ಮೇಲೆ ಬಂದಂಥ ಶಾಪದಿಂದಲೂ, ಕಡೆಯದಾಗಿ ಲೂಸಿಫರ್ನ ಮೂಲಕ ಲೋಕಕ್ಕೆ ಬಂದಂಥ ಆ ಶಾಪದಿಂದಲೂ ನೀನು ಬಿಡಿಸಿ ಎಲ್ಲ ಶಾಪಗ್ರಸ್ತವಾದದ್ದನ್ನು ತೆಗೆದುಹಾಕುವಂಥ ದೇವರಾಗಿದ್ದೆ. ಹೌದು ಸ್ವಾಮಿ, ಅನೇಕರು ನನ್ನದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಅವ್ರನ್ನ ಆಶೀರ್ವಾದ ಮಾಡು. ಅವರ ಕುಟುಂಬದಲ್ಲಿ ಹೌದು ಮಕ್ಕಳಿಲ್ಲದೆ, ಕುಟುಂಬ ಇಲ್ಲದೆ, ವರಮಾನ ಇಲ್ಲದೆ, ಅಥವಾ ಸ್ವಾಮಿ ಕುಟುಂಬ ಕಲಹಗಳಿಂದ, ರೋಗಗಳಿಂದ, ಏನೆಲ್ಲ ರೀತಿಯಲ್ಲಿ ಹೌದು ಕರ್ತನೆ ಶಾಪಕ್ಕೆ ಒಳಗಾದವರಾಗಿ ಕಷ್ಟಪಡ್ತಾ ಇದ್ದರೆ ಅವ್ರನ್ನ ಪರಿಪೂರ್ಣವಾಗಿ ಶಾಪದಿಂದ ಬಿಡಿಸಿ, ಹೌದು ರೋಗದಿಂದ ಬಿಡಿಸಿ, ಆ ಕೊರತೆ ಕಷ್ಟಗಳಿಂದ ಬಿಡಿಸಿ, ಶಾಂತಿ ಸಮಾಧಾನ ಕೊಟ್ಟು ಆಶೀರ್ವದಿಸಿ ಅಭಿವೃದ್ಧಿಪಡಿಸಿ ನಡೆಸು. ಅಬ್ರಹಾಮನಿಗೆ ನೀನು ಮಾಡಿದಂಥ ಎಲ್ಲ ಆಶೀರ್ವಾದಗಳು ನಿನ್ನ ಮಕ್ಕಳಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ದೊರಕುವುದಕ್ಕಾಗಿ ಸ್ತೋತ್ರ. ಹಾಗೆ ಸೇರಿ ಬಂದು ಕರ್ತನೆ ಆರಾಧನಾ ಕೂಟದಲ್ಲಿ ಭಾಗವಹಿಸಿ ನನ್ನೊಂದಿಗೆ ಪ್ರಾರ್ಥನೆ ಮಾಡ್ತಿರುವ ಎಲ್ಲರನ್ನ ಮತ್ತೊಮ್ಮೆ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ. ವಿವಿಧ ಮೀಡಿಯಾಗಳ ಮೂಲಕ, ಟಿವಿ ಮೂಲಕ ಆರಾಧನೆ ಕೂಟದಲ್ಲಿ ಜಾಯ್ನ್ ಆಗಿರುವ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು. ಲೋಕದಾದ್ಯಂತ ನಡೆಯುತ್ತಿರುವ ಎಲ್ಲ ಆರಾಧನಾ ಕೂಟಗಳನ್ನು ಆಶೀರ್ವಾದ ಮಾಡು. ಈ ವಾರದಲ್ಲಿ ನಿನ್ನ ಬರೋಣವಾಗಿದ್ದರೆ ನಾವು ನಿನ್ನೊಂದಿಗೆ ಇರಬೇಕು. ನಿನ್ನ ಬರೋಣಕ್ಕೆ ಸಮಯ ಇರುವುದಾದರೆ ತಿರುಗಿ ಒಟ್ಟಿಗೆ ಸೇರಿ ನಿನ್ನನ್ನು ಘನಪಡಿಸಲಿಕ್ಕೆ ಸಹಾಯ ಮಾಡು. ಪ್ರಾರ್ಥನೆ ಕೇಳಿದ್ದಿ ಸ್ತೋತ್ರ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ತಂದೆ, ಆಮೇನ್ ಆಮೇನ್. ನಾವಂತೆ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾಗಿರೋ ದೇವರ ಪ್ರೀತಿಯು, ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸೇರಿ ಬಂದಿರುವ ಪ್ರತಿಯೊಬ್ಬರೊಂದಿಗೆ, ವಿಶೇಷವಾಗಿ ಹೌದು ವಿವಿಧ ಮೀಡಿಯಾಗಳ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸಿರುವ ಪ್ರತಿಯೊಬ್ಬರೊಂದಿಗೆ, ಲೋಕದಲ್ಲಿರುವ ಎಲ್ಲ ದೇವಜನರೊಂದಿಗೆ ಯೇಸು ಕ್ರಿಸ್ತನ ಮರಳಿ ಬರೋಣದವರೆಗೆ ಯಾವಾಗಲೂ ಇರಲಿ. ಆಮೇನ್ ಆಮೇನ್.